ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಒಂದೊಂದೇ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮಂಡ್ಯ ರಾಜಕೀಯದಲ್ಲಿ ಮಿಂಚಿನ ಬೆಳವಣಿಗೆ ಆಗಿದೆ. ದಿಶಾ ಸಭೆಯಲ್ಲಿ ಕಾಂಗ್ರೆಸ್ ಎಂಎಲ್ಎ ಅಚ್ಚರಿಯ ನಡೆ ಈಗ ಬಹಳಷ್ಟು ಪ್ರಶ್ನೆಯನ್ನ ಹುಟ್ಟಾಕ್ತಿದೆ. ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದಿದ್ದಾರೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಅವರು. ಮಂಡ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆ ಒಂದಾಗಿದೆ. ದಿಶಾ ಸಭೆಯಲ್ಲಿ ಕಾಂಗ್ರೆಸ್ ಎಂಎಲ್ಎ ಆಗಿರುವಂತ ರವಿಕುಮಾರ್ ಗಣಿಗ ಅವರು ಬಹಳಷ್ಟು ಅಚ್ಚರಿಯ ನಡೆಯೊಂದನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರ ಕಾಲಿಗೂ ಬಿದ್ದಿದ್ದಾರೆ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಅವರ ಈ ನಡೆ ಹಲವು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕಾಲಿಗೂ ಬಿದ್ದಿದ್ದಾರೆ ಮಂಡ್ಯದ ಶಾಸಕರಾಗಿರುವಂತ ರವಿ ಗಣಿಗ ಅವರು. ಇನ್ನು ವೇದಿಕೆಗೆ ಇತ್ತ ಕುಮಾರಸ್ವಾಮಿ ಅವರು ಆಗಮಿಸುತ್ತಿದ್ದಂತೆ ನಮಸ್ಕರಿಸಿದಂತ ಎಂಎಲ್ಎ ಕಾಂಗ್ರೆಸ್ ಶಾಸಕ ಆಗಿರುವಂತ ರವಿ ಗಣಿಗ ಅವರು ಕಾಲಿಗೆ ಬೀಳ್ತಾರೆ. ಈ ಹೊತ್ತಿನಲ್ಲಿ ಎಲ್ಲರೂ ಕೂಡ ಅಚ್ಚರಿಗೊಳಗಾದ್ರು. ಮಂಡ್ಯ ಶಾಸಕರ ನಡೆಗೆ ಅಲ್ಲಿದ್ದಂತ ಕೆಲ ಕೈ ನಾಯಕರು ಕೂಡ ಕೆಲ ಕಾಲ ತಬ್ಬಿಬ್ಬಾಗಿದ್ದಾರೆ. ಸಭೆಯಲ್ಲಿ ಎಚ್.ಡಿ.ಕೆ ಹಾಗೂ ಶಾಸಕ ಗಣಿಗ ರವಿ ಅವರ ಈ ಗುಸುಗುಸು ಮಾತು ಬಹಳಷ್ಟು ಚರ್ಚೆಗೀಗ ಕಾರಣ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಮಂಡ್ಯದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ಬರ್ತಿದ್ದಂತೆ ಕೈ ಶಾಸಕರಾಗಿರುವಂತ ರವಿ ಗಣಿಗ ಅವರು ಕಾಲಿಗೂ ಬಿದ್ದು ನಮಸ್ಕಾರ ಮಾಡ್ತಾರೆ. ಈ ಹೊತ್ತಿನಲ್ಲಿ ಅಲ್ಲಿದ್ದಂತ ಬೇರೆ ನಾಯಕರು ಕೂಡ ಅಚ್ಚರಿಗೊಳಗಾಗ್ತಾರೆ. ಏನಾಗ್ತಿದೆ? ಯಾಕಂದ್ರೆ ಹಿಂದಿನ ಚುನಾವಣೆಯಿಂದನೂ ಗೊತ್ತು ಮಂಡ್ಯ ರಾಜಕೀಯವನ್ನ ಬಹಳ ಸೂಕ್ಷ್ಮ ಗಮನಿಸೋದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಲಿ ಅಥವಾ ಕುಮಾರಸ್ವಾಮಿ ಅವರಾಗಿರ್ಲಿ, ಅವರ ಕುಟುಂಬ ರಾಜಕೀಯ ಇರಬಹುದು, ಬೇರೆ ಬೇರೆ ವಿಚಾರಕ್ಕೆ ಶಾಸಕರಾಗಿರುವಂತ ರವಿ ಗಣಿಗ ಅವರು ಹಿಂದಿನಿಂದಲೂ ಕೂಡ ಮಾತಿಗೆ ಮಾತು, ಒಂದು ರೀತಿ ತಿರುಗೇಟು, ಈ ರೀತಿಯ ವಾಗ್ವಾದಗಳು ಆಗ್ತಾ ಇತ್ತು. ಸಾಕಷ್ಟು ಹಾವು ಮುಂಗಿಸಿ ರೀತಿಯಾದಂಥ ವಾತಾವರಣವು ಕೂಡ ನಡೆದು ಬಂದಿತ್ತು. ಬಟ್ ಈಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಿದೆ. ಏನಪ್ಪಾ ಇದು? ಕಾಂಗ್ರೆಸ್ಸಿನ ಶಾಸಕರಾಗಿರುವಂಥ ರವಿ ಗಣಿಗ ಅವರು ಯಾವಾಗಲೂ ಕೂಡ ಮಾತಾಡಿದ್ರೆ ಅದಕ್ಕೆ ಕೌಂಟರ್ ಕೊಡ್ತಾರೆ. ರಾಜಕೀಯವಾಗಿ ಸಾಕಷ್ಟು ಚದುರಂಗ ಆಟಗಳು ಆಗ್ತಾನೆ ಇರುತ್ತೆ ಮಂಡ್ಯ ರಾಜಕೀಯದಲ್ಲಿ, ಸ್ಪೆಸಿಫಿಕ್ ಆಗಿ ನೋಡ್ತಾ ಹೋಗೋದಾದ್ರೆ. ಬಟ್ ಈ ವಿಶೇಷ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ ಬರ್ತಿದ್ದಂತೆಯೇ ದಿಶಾ ಸಭೆಯಲ್ಲಿ ಕಾಂಗ್ರೆಸ್ ಎಂಎಲ್ಎ ಆಗಿರುವಂತ ರವಿ ಗಣಿಗ ಅವರು ಪಟ್ಟಂತ ಅವರು ಕಾಲಿಗೆ ಬೀಳ್ತಾರೆ, ನಮಸ್ಕಾರ ಮಾಡ್ತಾರೆ. ನೋಡ್ತಾ ಇದ್ವಿ ನೋಡಿ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬರ್ತಿದ್ದಂತೆ ಕೈಯನ್ನು ಕೆಳಗಿಟ್ಟು ನಮಸ್ಕಾರ ಮಾಡ್ತಾರೆ. ಈ ನಡೆ ಈಗ ಯಾಕೆ ಹಿಂಗಾಯ್ತು? ಯಾಕಂದ್ರೆ ರಾಜಕೀಯವಾಗಿ ಸಾಕಷ್ಟು ನಿನ್ನೆಯಷ್ಟೇ ಹೇಳಿಕೆ ಕೊಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವರ ಕೆಲ ಮಾತಿಗೆ ಅದಕ್ಕೆ ತಿರುಗೇಟು ಕೊಟ್ಟಿದ್ರು. ರಾಜಕೀಯವಾಗಿ ಮಾತಿಗೆ ಪ್ರತಿ ಮಾತುಗಳು ಸಾಮಾನ್ಯವಾಗಿ ಬರ್ತಾನೆ ಇತ್ತು. ಬಟ್ ಆದರೆ ಸ್ಪೆಸಿಫಿಕಲಿ ಈಗ ಕುಮಾರಸ್ವಾಮಿ ಅವರು ವೇದಿಕೆಗೆ ಆಗಮಿಸ್ತಿದ್ದಂತೆ ಥಟ್ಟಂತ ನಮಸ್ಕಾರ ಮಾಡಿದ್ದು ಮಂಡ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಕ್ತಿದೆ. ಎಲ್ಲಿಗೆ ಹೋಗಿ ತಲುಪೋದು, ಏನು ಆಗುತ್ತೆ? ಈಗಾಗಲೇ ಒಂದು ಕಡೆಯಲ್ಲಿ JDS ಕೂಡ ತನ್ನ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ರಾಜ್ಯದೆಲ್ಲೆಡೆ ಮಾಡ್ತಾ ಇದೆ. ಸಾಕಷ್ಟು ರಾಜಕೀಯವಾಗಿ ಮುನ್ನೆಲೆಗೆ ಬರ್ತಾ ಇದೆ, ಚುರುಕಾಗ್ತಾ ಇದೆ ಸಂಘಟನೆಯ ಕೆಲಸಗಳು. ಇಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಗುಸುಗುಸು ಮಾತುಗಳಿರ್ಬೋದು, ಮಾತಿಗೆ ಮಾತು, ತಿರುಗೇಟು, ರಾಜಕೀಯವಾಗಿ ಸಾಕಷ್ಟು ಕಸರತ್ತುಗಳಿಗೆ ಸಾಕ್ಷಿ ಆಗ್ತಿತ್ತು. ಅದು ಕೂಡ ಮಂಡ್ಯದಲ್ಲಿ ರವಿ ಗಣಿಗ ಅವರ ಮಾತು ಚರ್ಚೆ ಇತ್ತು. ಬಟ್ ಈ ನಡೆ ಹಲವು ಪ್ರಶ್ನೆಯನ್ನ ಹುಟ್ಟಾಕಿದೆ. ಸರ್ ಕುತ್ಕೊಳ್ಳಿ ಸರ್. ನೆಕ್ಸ್ಟು ಶ್ರೀರಂಗಪಟ್ಟಣ ತಾಲೂಕಿನ ಹುಡುಗೇರಿ ಪಂಚಾಯತಿ ಸರ್ ಕುತ್ಕೊಳ್ಳಿ ಸರ್.
ಒಟ್ಟಲ್ಲಿ ಈಗ ಶಾಸಕ ರವಿ ಗಣಿಗ ಅವರ ಈ ಕಾಲಿಗೆ ನಮಸ್ಕಾರ ಮಾಡ್ತಿರುವಂತ ವಿಚಾರ ಇದೆಯಲ್ಲ, ಮಂಡ್ಯ ರಾಜಕೀಯದಲ್ಲಿ ಅಚ್ಚರಿಗೂ ಕಾರಣ ಆಗಿದೆ. ಹಲವು ಅನುಮಾನಗಳು, ಚರ್ಚೆ ಎಲ್ಲದಕ್ಕೂ ಕೂಡ ಕಾರಣ ಆಗಿದೆ. ಒಂದು ಕಡೆ ನಮಸ್ಕಾರ ಮಾಡಿರೋದು, ಮತ್ತೊಂದು ಕಡೆ ವೇದಿಕೆಯಲ್ಲೇ ಗುಸುಗುಸು ಮಾತನಾಡಿರೋದು, ರಾಜಕೀಯವಾಗಿ ಯಾವ ಮಾತನಾಡಿದ್ದಾರೆ ಏನು ಮತ್ತಷ್ಟು ಸ್ಪಷ್ಟನೆಗಳು ಸಿಗಬೇಕು. ಒಟ್ಟಿನಲ್ಲಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದಂತೂ ರಾಜಕೀಯದಲ್ಲಿ ಒಂದು ಮಿಂಚಿನ ಬೆಳವಣಿಗೆಗೆ ಸಾಕ್ಷಿಯಾಗಿದೆ.